ಸಂಗೀತ ಮಂಟಪವನ್ನು ಕೆತ್ತನೆ ಮಾಡೋಕ್ಕಿಂತ ಮುಂಚೆ ಒಂದು ಪೇಪರಲ್ಲಿ ನಾವು ಬ್ಲೂ ಪ್ರಿಂಟ್ ಅಂತ ಕರಿತೀವಲ್ಲ ಸರ್, ಸ್ಕೆಚ್. ಸೊ ಸ್ಕೆಚ್ನ ಇದು ಇಲ್ಲಿ ಮಾಡೆಲ್ ನೋಡ್ಬೋದು, ಬ್ಲೂ ಪ್ರಿಂಟ್ ಈ ಸಂಗೀತ ಮಂಟಪ. ಓ, ರಾಜನಾದನ್ಗೆ ಇವೆಲ್ಲ ಗುಣಗಳು ಇರಬೇಕು ಅಂತ. ನಿಮಗೆ 5D ಕಾರ್ವಿಂಗ್ಸ್ ನೋಡ್ಬೋದು, 3D ಕಾರ್ವಿಂಗ್ ಇದೆ, 2D ಕಾರ್ವಿಂಗ್ ಇದೆ. ಆಗಿನ ಕಾಲದಲ್ಲೇ ಮಾಡಿರೋಂಥ ಒಬ್ಬ ಶಿಲ್ಪಿ. 2D 3D 5D. ಸೊ ಈ ಸಂಗೀತ ಮಂಟಪನ ಕಟ್ಸಿದಾರಲ್ಲ, ಆ ಕೆತ್ತನೆ ಮಾಡಿರೋಂಥ ಶಿಲ್ಪಿ ಹೆಸರು ಬಂದ್ಬಿಟ್ಟು ಶರಭಯ್ಯ ಅಂತ ಕರೀತಾರೆ. ಶರಭಯ್ಯ. ಆ ಶರಭಯ್ಯನ ಕೈ ಚಳಕ, ಶಿಲ್ಪ ಕಲಾ ಚಾತುರ್ಯ ಅಂತ ಕರೀತಾರೆ. ಸೊ ನಮಗೆ ಹೇಳಿದಲ್ಲ, ಈ ಸಂಗೀತ ಮಂಟಪನ ಕೆತ್ತನೆ ಮಾಡಿರೋಂಥ ಶಿಲ್ಪಿ ಹೆಸರು ಶರಭಯ್ಯ. ಆ ಶರಭಯ್ಯನ ಒಂದು ಮೂರ್ತಿ ನೋಡ್ಬೋದು, ಈತೆ ಆ ಶಿಲ್ಪಿ ಶರಭಯ್ಯ. ಅವರೇ ಕೆತ್ತನೆ ಮಾಡಿದಾರ ಅವ್ರ ಮೂರ್ತಿನ? ಎಸ್ ಸರ್, ಆಟೋಗ್ರಾಫ್ ಅವರ ಒಂದು ಮೂರ್ತಿನ ಇಟ್ಬಿಟ್ಟು ಅವರೇ ಆಟೋಗ್ರಾಫ್. ಶರಭಯ್ಯ ಈ ಸಂಗೀತ ಮಂಟಪವನ್ನ ಕೆತ್ತನೆ ಮಾಡೋಕ್ಕಿಂತ ಮುಂಚೆ ಒಂದು ಪೇಪರಲ್ಲಿ ನಾವು ಬ್ಲೂ ಪ್ರಿಂಟ್ ಅಂತ ಕರಿತೀವಲ್ಲ ಸರ್, ಸ್ಕೆಚ್. ಸೊ ಸ್ಕೆಚ್ನ ಇದು ಇಲ್ಲಿ ಮಾಡೆಲ್ ನೋಡ್ಬೋದು, ಬ್ಲೂ ಪ್ರಿಂಟ್ ಈ ಸಂಗೀತ ಮಂಟಪ. ಓ ಹೌದಲ್ವಾ. ಸೊ ಮಿನಿಯೇಚರ್. ಸೊ ಈ ಮಿನಿಯೇಚರು ಮತ್ತು ದೊಡ್ಡ ಮಂಟಪ ಎರಡನ್ನೂ ಕಂಪೇರ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಈ ಚಿಕ್ಕ ಮಿನಿಯೇಚರ್ ಕಾಣ್ತಾ ಇದೆಯಲ್ಲ, ಇದರ ಫೌಂಡೇಶನ್, ಇದು ಬುನಾದಿ. ಹೌದು, ಚಿಕ್ಕದು, ಇದು ದೊಡ್ಡದು. ಓಕೆನಾ? ಲೋಟಸ್ ಡಿಸೈನ್ ಕಾಣ್ತಾ ಇದೆ ನೋಡಿ, ಚಿಕ್ಕದು, ಇದು ದೊಡ್ಡದು. ಹೌದು, ಇದು ಬ್ಯಾಂಗಲ್ ಡಿಸೈನ್ ನೋಡಿ, ಎಷ್ಟು ಕ್ಲಿಯರ್ ಆಗಿ ಆ ಶಿಲ್ಪಿ ಮಿನಿಯೇಚರ್ಗಳನ್ನ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಚಿಕ್ಕದಾಗಿ ಹೋಲ್ ಕಾಣ್ತಾ ಇದೆ, ಒಂದು ಕಡ್ಡಿ ಬರ್ತಾ ಇದೆಯಲ್ಲ, ಹೌದು, ಅದೇ ಥರನೇ ಇಲ್ಲಿ ನೋಡಿ, ಬ್ಯಾಂಗಲ್ ಡಿಸೈನ್ ಹೋಲು ಮಾಡಿರೋಂಥದ್ದು. ಸೊ ಇದು ಮೇಲ್ಗಡೆ ಇರುವಂಥ ಪ್ಲ್ಯಾಟ್ಫಾರ್ಮು ಡ್ಯಾನ್ಸ್ ಮಾಡಲಿಕ್ಕೆ. ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಪಿಲ್ಲರ್ ಕಾಣ್ತಾ ಇದೆ, ಇದು ಸಂಗೀತ ಮ್ಯೂಸಿಕಲ್ ಪಿಲ್ಲರ್, ಅದು ದೊಡ್ಡದು. ಇದು ಮೇಲ್ಗಡೆ ಪಾರ್ಟು, ಈ ಪಾರ್ಟ್ ಮೇಲ್ಗಡೆ ಪಾರ್ಟು. ಇದು ಸೂಪರ್ ಪಾರ್ಟ್ ಬಂದ್ಬಿಟ್ಟು ಗೋಪುರ ಇತ್ತು, ಮತ್ತೆಯಿಂದ ಗಾರೆ ಮಾಡಿರೋಂಥ ಗೋಪುರ ಆಯಿತು. ಆ ಗೋಪುರದ ಮಧ್ಯದಲ್ಲಿ ಕಳಶ ಅಂತ ಬರುತ್ತೆ ನೋಡಿ, ಈ ಕಳಶ ಎಲ್ಲ ಬಂಗಾರದಲ್ಲಿತ್ತು. ಇದನ್ನ ತಗೊಂಡು ಇದನ್ನೆಲ್ಲ ಹೊಡೆದಾಕಿದ್ದಾರೆ. ಈಗ ಉಳ್ಕೊಂಡಿರೋದು ಈ ಭಾಗ ಮಾತ್ರ. ಓಕೆನಾ? ಇಲ್ಲಿ ನೋಡಿ, ಒಳಗಡೆ ಮೂರ್ತಿ ವಿಷ್ಣುವಿನ 9ನೇ ಅವತಾರ ಕೃಷ್ಣ, ದ್ವಾಪರ ಯುಗದ್ದು. ಸೊ ಈ ಥರ ಸಂಗೀತ ಮಂಟಪ ಸುತ್ತಲೂ 10 ಮಿನಿಯೇಚರ್ಸ್ ಇದೆ, 10 ಮಾಡೆಲ್ಸ್ ಇದೆ. 10 ಮಾಡೆಲ್ ಒಳಗಡೆ ವಿಷ್ಣುವಿನ ದಶಾವತಾರ. ಇಲ್ಲಿ ಕೃಷ್ಣ ಇದ್ರೆ ಅಲ್ಲಿ ರಾಮ ಇದೆ ನೋಡಿ, ಅಲ್ಲಿ ಪಕ್ಕದಲ್ಲಿ. ಈ ಥರ 10 ಮಿನಿಯೇಚರ್ಸ್ ಇದೆ ನೋಡಿ. ಸೇಮ್ ಮಿನಿಯೇಚರ್, ಒಳಗಡೆ ದೇವ್ರು ಮಾತ್ರ ಚೇಂಜ್ ಆಗ್ತಾರೆ ನೋಡ್ರಿ. ಇದರಲ್ಲೂ ಡಿಸೈನು, ಈ ಮಾಡೆಲ್ಗಳಲ್ಲೂ ಹೆಂಗೆ ಯುಟಿಲೈಸ್ ಮಾಡಬೇಕು ಅನ್ನೋದು ಗೊತ್ತಿದೆ ಅವರು. ಸೊ ಈಗ ನಾವು 5D ನೋಡಿದ್ವಲ್ಲ, 2D ಮತ್ತು 3D ಇದೆ. ಸೊ ಇದು 2D, 2 in 1. ಒಂದು ತಲೆ ಇದೆ, 2 ದೇಹ ಇದೆ. ಈ ಕಡೆಯಿಂದ ಕ್ಲೋಸ್ ಮಾಡಿದ್ರೆ ಇದು ನಂದಿ ಕಾಣುತ್ತೆ ನೋಡಿ, ಶಿವನ ವಾಹನ. ಇದು ದೇಹ, ಇದು ಭುಜ, 2 ಕೊಂಬು, ಕಣ್ಣು ಮತ್ತು ಬಾಯಿ. ಹೌದು, ಓಕೆನಾ? ಈ ಥರದಿಂದ ಕ್ಲೋಸ್ ಮಾಡಿದ್ರೆ ನಿಮಗೆ ಎಲಿಫೆಂಟ್, ಆನೆ ಕಾಣುತ್ತೆ. ಓಕೆನಾ? ಇಲ್ಲಿ ನೋಡಿ, ದೊಡ್ಡ ಆನೆ ಇದೆ, ತನ್ನ ಸೊಂಡ್ಲಿಂದ ಒಂದು ಗಿಡನ ಕೇಳ್ತಾ ಇದೆ. ಓಕೆನಾ? ಆ ಗಿಡದ ಒಳಗಡೆ ಈ ಥರ ಕ್ಲೋಸ್ ಮಾಡಿದ್ರೆ ನಿಮಗೆ ಎಲೆ ಕಾಣುತ್ತೆ. ಎಲೆ ಒಳಗಡೆ ನೋಡಿದ್ರೆ ನಿಮಗೆ ಗಣೇಶ ಕಾಣುತ್ತೆ. ಹೌದು, ಎಲೆ ಗಣೇಶ ಆಗಿನ ಕಾಲದಲ್ಲೇ ಮಾಡಿರೋಂಥ, ಇವಾಗ ಅದು ಮತ್ತೆ ಟ್ರೆಂಡಿಂಗ್ ಆಗಿದೆ ಎಲೆ ಗಣೇಶ. ಸೊ ಈ ಥರ ಕಾರ್ವಿಂಗ್ಸ್ ಎಲ್ಲ ಶಿಲ್ಪಿಗಳು ಮಾಡಿದಾಗ ರಾಜರಿಗೆ ಖುಷಿ ಆಗ್ಬಿಟ್ಟು ಅವರಿಗೆ ಕಾಣಿಕೆನ ಕೊಡುವಂಥದ್ದು ಜಾಸ್ತಿ. ಯಾವ ಕಾಣಿಕೆನೂ ಕಡಿಮೆನೇ. ನೆಕ್ಸ್ಟ್ 3D ಇದೆ ಸರ್. ಸೊ ಇಲ್ಲಿ ನೋಡುವಂಥದ್ದು 3D ಕಾರ್ವಿಂಗ್ಸು. ಓಕೆನಾ? ಸೊ ಈ ಥರ ಕ್ಲೋಸ್ ಮಾಡಿದ್ರೆ ನಾವು ವಿರೂಪಾಕ್ಷ ದೇವಸ್ಥಾನ ಒಳಗಡೆ ಅಂತ ಶಿವಲಿಂಗ ಇದೆಯಲ್ಲ, ಇಲ್ಲಿ ಕಾಣ್ತಾ ನೋಡಿ, ಅದು ಶಿವಲಿಂಗ, ಸ್ವಯಂಭುಲಿಂಗ ಅಂತ. ಓಕೆ, ಆ ಸ್ವಯಂಭುಲಿಂಗಕ್ಕೆ ರಾಜ ಕೃಷ್ಣದೇವರಾಯರು ಒಂದು ಮುಖ ಕವಚವನ್ನು ಮಾಡಿಸಿಕೊಟ್ಟಿದ್ದಾರೆ. ಅದು ಇವಾಗಲೂ ಸಹ ಇದೆ, 5.5 kg ಇದೆ, ಬ್ಯಾಂಕ್ ಲಾಕರಲ್ಲಿ ಇರುತ್ತೆ. ನಿನ್ನೆ ಫೆಸ್ಟಿವಲ್ ಆಯ್ತಲ್ಲ, ಅದನ್ನ ತಗೊಂಡ್ಬಂದು ಪೂಜೆ ಮಾಡಿ ನೋಡಿದೆ. ನಿನ್ನೆ ಹಾಕಿದ್ದಾರೆ. ಬಂಗಾರ ಮತ್ತು ವಜ್ರ ವೈಢೂರ್ಯದಿಂದ ಮಾಡಿರೋಂಥ. ಹೌದ್ರಾ? ಹ್ಞೂ ಸರ್, ಇವಾಗಲೂ ಸಹ ಅದು ಕೃಷ್ಣದೇವರ ಪಟ್ಟಾಭಿಷೇಕ ಆಗುತ್ತಲ್ಲ, ಅದರ ಸವಿನಿಮಗೋಸ್ಕರ ಆ ದೇವಸ್ಥಾನಕ್ಕೆ ಅವ್ರಿಗೆ ಕೊಡುಗೆಯನ್ನು ಕೊಟ್ಟಿರೋಂಥದ್ದು. ಓಕೆನಾ? ಅದು ಫೋಟೋ ನನ್ನ ಹತ್ರ ಇದೆ. ನಿನ್ನೆ ನೋಡಿದೆ ನಾನು ಒರಿಜಿನಲ್ ಆಗಿ. ಹೌದು, ನೋಡಿದ್ರೆ ಸರ್. ಇದು ಇದೆಯಲ್ಲ, ಇದು ನೋಡಿದೆ ನಾನು ನಿನ್ನೆ. ಸೊ ಅಲ್ಲಿರುವಂಥ ಶಿವಲಿಂಗ ಇದೆಯಲ್ಲ, ಅದು ಸ್ವಯಂಭುಲಿಂಗ. ಬೇರೆ ದಿನಗಳಲ್ಲಿ ಶಿವಲಿಂಗ ಕಾಣುತ್ತೆ. ಹಾಂ, ನಾರ್ಮಲ್ ಆಗಿ ಬೆಳ್ಳಿದು ಹಚ್ತಾರೆ ಸರ್, ಬೆಳ್ಳಿದಿರುತ್ತೆ ಈ ಥರ ಮುಖ, ಅದು ಹಚ್ತಾರೆ. ಇದು ಫೆಸ್ಟಿವಲ್ ಟೈಮಲ್ಲಿ, ಶಿವರಾತ್ರಿ ಟೈಮಲ್ಲಿ ತೊಗೊಂಬಂದು ಅದಕ್ಕೆ ಪೂಜೆ ಮಾಡಿ ತೊಗೊಂಡು ಹೋಗ್ಬಿಡ್ತಾರೆ. ಇದು ಮುಖ ಕವಚ, ಇದಕ್ಕೆ ನಾವು ವಿರೂಪಾಕ್ಷ ಅಂತ ಕರಿತೀವಿ. ಈ ಥರ ಕ್ಲೋಸ್ ಮಾಡಿದರೆ ಇದು ನರಸಿಂಹ. ಹೌದು,
ಓಕೆನಾ, ಮೇಲ್ಗಡೆ ಪ್ರಭಾವಳಿ ಇದೆ ನೋಡಿ. ಈ ಥರ ಕ್ಲೋಸ್ ಮಾಡಿದ್ರೆ ಈ ಕಡೆ ಒಂದು ಕುದುರೆ ಇದೆ, ಈ ಕಡೆ ಒಂದು ಕುದುರೆ ಇದೆ, ಎರಡು ಕುದುರೆ ಫೈಟಿಂಗ್ ಆಡ್ತವೆ. ಹೌದು, ಫೈಟಿಂಗ್. ಇದು 3D ಐಸ್. ನರಸಿಂಹ ಅದು ಯಾಕೆ ಅದನ್ನು ಡಿಸ್ಟ್ರಾಯ್ ಮಾಡಿದ್ದ ಅಥವಾ ಅದು ಲಕ್ಷ್ಮೀ ನರಸಿಂಹ. ಸೊ ನರಸಿಂಹನ ತೊಡೆಯ ಮೇಲ್ಗಡೆ ಲಕ್ಷ್ಮಿ ಇರಬೇಕು. ಅದು ಹೊಡೆದಾಕಿದರೆ ಕೈ ಮಾತ್ರ ಉಳ್ಕೊಂಡಿದೆ ಅಲ್ಲಿ. ಅದಕ್ಕೋಸ್ಕರ ನಾವು ಉಗ್ರ ನರಸಿಂಹ ಅಂತ ಕರಿತೀವಿ. ಈ ಕಡೆ ಹತ್ತಿರ ಇರುವಂಥ ಒಂದು ನರಸಿಂಹನ ಮೂರ್ತಿ ಈ ಥರ ಇತ್ತು ಮೊದಲಿಗೆ. ಪಕ್ಕದಲ್ಲಿ ತೊಡೆಯ ಮೇಲ್ಗಡೆ ಲಕ್ಷ್ಮಿ ಇತ್ತು. ಲಕ್ಷ್ಮಿ ಮೂರ್ತಿನ ಹೊಡೆದಾಕಿದ್ದಾರೆ. ಯಾವ ಥರ ಇತ್ತು ಅಂತ ಈಗ ಕಮಲಾಪುರ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಕಾಣ್ತಾ ಇದ್ದೀವಿ, ಅದಕ್ಕೆ ನಾವು ಯಾಳಿ ಅಂತ ಕರಿತೀವಿ. ಯಾಳಿ ಪ್ರತಿಯೊಂದು ದೇವಸ್ಥಾನ ಒಳಗಡೆ ಈ ಥರ ಎಂಟ್ರೆನ್ಸಲ್ಲಿ ಇರುತ್ತೆ. ಇದು ವೆಲ್ಕಮ್ ಮಾಡಲಿಕ್ಕೋಸ್ಕರ ಮಾಡಿರೋದು. ಇದೇ ಡಿಸೈನ್ ಭಾಳ ಮನೆಗಳಲ್ಲಿ ಯೂಸ್ ಮಾಡ್ತಾರೆ. ಸೌತ್ ಇಂಡಿಯನ್ ಆರ್ಕಿಟೆಕ್ಚರಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಇರುತ್ತೆ ಸರ್. ಅದ್ರ ಮುಖ ನೋಡಿ, ಸಿಂಹದ ಮುಖ, ಲಯನ್ ಫೇಸ್, ಓಕೆನಾ. ಸಿಂಹದ ಮುಖ, ಕಿವಿ ಬಂದ್ಬಿಟ್ಟು ಮೊಲದ ಕಿವಿಗಳು. ಹೌದು, ಅದು ಮೇಲ್ಗಡೆ ಟಗರಿನ ಕೊಂಬು ಕಾಣ್ತಾ ಇದೆ, ಟಗರು ಬರ್ತಾರೆ ಅದ್ರ ಕೊಂಬು. ಹಲ್ಲು ನೋಡಿ, ಮೊಸಳೆ ಹಲ್ಲು. ದೇಹ ನೋಡಿ, ಕುದುರೆ ದೇಹ, ಕಾಲು ಆನೆ, ಚಿರತೆ ಕಾಲು, ಕೆಳಗಡೆ ಆನೆ ಇದೆ, ಮುಂದ್ಗಡೆ ಡಿಸೈನ್ ಕಾಣ್ತಾ ಇದೆಯಲ್ಲ ಅದು ನವಿಲಿನ ಗರಿಗಳು. ಪ್ರತಿಯೊಂದು ಪ್ರಾಣಿ ಅದರದ್ದೇ ಆದಂಥ ಒಂದು ಕ್ವಾಲಿಟಿ ಇರುತ್ತೆ, ಸ್ಕಿಲ್ ಇರುತ್ತಲ್ಲ. ಸೊ ನೀರಿನಲ್ಲಿ ಸ್ಟ್ರಾಂಗ್ ಇರುತ್ತೆ ಮೊಸಳೆ, ಸೊ ಯುದ್ಧದಲ್ಲಿ ಸ್ಟ್ರಾಂಗ್ ಇರುತ್ತೆ ಹೊಡ್ಲಿಕ್ಕೆ ಕುದುರೆ. ಇದು ಫಿಶ್ ಅಲ್ವಾ? ಫಿಶ್ ಇಲ್ಲ ಸರ್, ಇದು ಡಿಸೈನ್ ಪಿಕಾಕ್ ಡಿಸೈನ್ ಮಾಡಿರೋದು. ಸೊ ಕಿವಿ ಬಂದ್ಬಿಟ್ಟು ಏನಾದರೂ ಸೀಕ್ರೆಟ್ ಇರುವಂಥ ವಿಷಯಗಳನ್ನ ತಿಳ್ಕೊಳ್ಳೋಕೆ ಮಾಡಿರೋದು ಮೊಲ. ಎಸ್. ಸೊ ಇವೆಲ್ಲ ಗುಣಗಳು ಇರಬೇಕು ಅಂತ. ಒಬ್ಬ ರಾಜ ಆಗಬೇಕು, ಹಿಂದ್ಗಡೆ ರಾಜ ಕೂತ್ಕೊಂಡಿದ್ದಾನೆ. ರಾಜನಾದವನಿಗೆ ಇವೆಲ್ಲ ಗುಣಗಳು ಇರಬೇಕು ಅಂತ. ಸುಂದರವಾಗಿ ಕಾಣಲಿಕ್ಕೋಸ್ಕರ ಪಿಕಾಕ್. ಸೊ ಸ್ಟ್ರೆಂತ್ ತಡಲಿಕ್ಕೋಸ್ಕರ ಕೆಳಗಡೆ ಆನೆ ಮಾಡಿ. ಆನೆ. ಆದರೆ ಕೃಷ್ಣದೇವರಾಯರು ಹೊಸದಾಗಿ ಒಂದು ಮೂರ್ತಿಯನ್ನು ತೊಗೊಂಡು ಬರ್ತಾರಲ್ಲ ತಿರುಪತಿಯಿಂದ, ಇದೇ ಮೂರ್ತಿ ಈ ಥರ ಇರುತ್ತೆ. ಆ ಮೂರ್ತಿ ಇದು ನೋಡಿ, ಬಾಲಾಜಿ ಇದೆ. ಬಾಲಾಜಿ ಈ ಥರ. ಹೌದು. ಸೊ ಬಾಲಾಜಿ ಅಂದ್ರೇ ವಿಷ್ಣು. ಆ ಕಡೆ ಪಕ್ಕದಲ್ಲಿ ನೋಡಿ ವಿಠಲ ಇದ್ದಾರೆ ಅರ್ಧ. ಸೊ ವಿಠಲ ಎರಡೂ ವಿಷ್ಣು. ಒರಿಜಿನಲ್ ಮೂರ್ತಿ ನೋಡೋಕ್ಕಾಗಲ್ಲ. ಎಸ್, ಅಟ್ಲೀಸ್ಟ್ ಈ ಮೂರ್ತಿ ಅದು ಇದೆಯಲ್ಲ. ಹಾಗೆ ಹಿಂದ್ಗಡೆ ಒಂದೇ ಕಂಬದಲ್ಲಿ ವಿಷ್ಣುವಿನ ದಶಾವತಾರ ಇದೆ. ವಿಷ್ಣುವಿನ ಮೊದಲನೇ ಅವತಾರ ಮತ್ಸ್ಯ. ಹೌದು. ಸೆಕೆಂಡು ಕೂರ್ಮ, ಮೂರನೇದು ವರಹ, ಪಕ್ಕದಲ್ಲಿ ಲಕ್ಷ್ಮೀ ಇದೆ ನೋಡಿ. ಹೌದು. ಈ ಕಡೆ ನಾಲ್ಕನೇದು ನರಸಿಂಹ, ಐದನೇದು ವರಹ, 6 ಮತ್ತು 7 ರಾಮ ಮತ್ತು ಪರಶುರಾಮ, 8 ಬಲರಾಮ, 9 ಕೃಷ್ಣ, 10 ಕಲ್ಕಿ. ಇನ್ನು ಬಂದಿಲ್ಲ, ಬರುತ್ತೆ. ಕಡೆ ಅವತಾರ ಕಲಿಯುಗದ ವೈಟ್ ಹಾರ್ಸ್. ಇಲ್ಲಿ ಹಿರಣ್ಯಕಶಿಪು ರಾಕ್ಷಸ, ಆತನ ಮಗನಾದಂತಹ ಭಕ್ತ ಪ್ರಹ್ಲಾದ. ಸೊ ಹಿರಣ್ಯಕಶಿಪು ಆತನ ಮಗನಿಗೆ ಕೇಳ್ತಾನೆ, ನಿನ್ನ ವಿಷ್ಣು, ನಿನ್ನ ಹರಿ ಎಲ್ಲಿದ್ದಾನೆ? ಅವಾಗ ಭಕ್ತ ಪ್ರಹ್ಲಾದ ಹೇಳ್ತಾನೆ, ಪ್ರತಿಯೊಂದು ವಸ್ತುನಲ್ಲಿ ಪ್ರತಿಯೊಂದು ಜೀವಿಯಲ್ಲೂ ವಿಷ್ಣು ಇದ್ದಾನೆ ಅಂತ ಹೇಳಿದಾಗ ಹಿರಣ್ಯಕಶಿಪ್ಗೆ ಕೋಪ ಬಂದ್ಬಿಟ್ಟು, ಸೊ ನಿನ್ನ ವಿಷ್ಣು ನಿನ್ನ ಈ ಕಂಬದಲ್ಲಿದ್ದಾನೆ ಅಂತ ಹೇಳಿದಾಗ, ಸೊ ಕಾಲಿಂದ ಹೋದಾಗ ವಿಷ್ಣು ಇದನ್ನು 4ನೇ ಅವತಾರ ತೊಗೊಳ್ತಾನೆ, ನರಸಿಂಹನ ಅವತಾರ. ಈ ಅವತಾರ ಯಾಕೆ ತೊಗೊಳ್ತಾನೆ ಅಂದರೆ, ಹಿರಣ್ಯಕಶಿಪು ಬ್ರಹ್ಮನಿಂದ ಒಂದು ವರನ ತೊಗೊಂಡಿರ್ತಾನೆ. ಯಾವುದೇ ಪ್ರಾಣಿಯಿಂದ, ಯಾವುದೇ ಮನುಷ್ಯನಿಂದ, ಯಾವುದೇ ರೀತಿಯಲ್ಲಿ ನನಗೆ ಸಂಹಾರ ಆಗಬಾರ್ದು, ದಿನ ಅಥವಾ ನೈಟ್, ಒಳಗೆ ಅಲ್ಲ ಹೊರಗೂ ಅಲ್ಲ ಅಂತ. ಸೊ ಹಿರಣ್ಯಕಶಿಪು ಹಿಡ್ಕೊಂಡು ನರಸಿಂಹ ಹೊಟ್ಟೆ ಭಾಗವನ್ನು ಬಗೀತಾ ಇರೋಂಥದ್ದು. ಒಳಗೂ ಅಲ್ಲ ಹೊರಗೂ ಅಲ್ಲ, ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ಸಂಜೆ. ಸೊ ಮೇಲೆಯೂ ಅಲ್ಲ ತೆಳಗೂ ಅಲ್ಲ. ಸೊ ಹೊಟ್ಟೆ ಭಾಗವನ್ನು ತೊಡೆಯಲ್ಲಿ ಇಟ್ಕೊಂಡ್ಬಿಟ್ಟು ಸಂಹಾರ ಮಾಡ್ತಿರೋದು. ಇಲ್ಲಿ ದಶಕಂಠ ರಾವಣ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೇನೆ. ಸೊ ಆವಾಗ ಹನುಮಂತ ಲಂಕೆಗೆ ಬಂದು ಸೀತೆ ನೋಡಲಿಕ್ಕೆ ಬಂದಾಗ ಅಲ್ಲಿರುವಂಥ ರಾಕ್ಷಸರು ಹನುಮಂತನ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿರುವಂಥ ರಾಕ್ಷಸರಿಗೆಲ್ಲ ಹೊಡಿತಾ ಇರೋಂಥದ್ದು. ಒಂದೇ ಶಾಟಲ್ಲಿ 4 ಜನ, ಇಲ್ಲಿ 2 ಇದ್ದಾರೆ, ಬಾಲಲ್ಲಿ ಕೆಳಗಡೆ 2 ಇದ್ದಾರೆ. ಸೊ ಅವ್ರನ್ನ ಹೊಡೆದಾದ ನಂತರ ರಾವಣ ಕಳಿಸ್ತಾನೆ, ಇಂದ್ರಜಿತ್ನೇ ಕಳಿಸ್ತಾನೆ. ಇಂದ್ರಜಿತ್ ಹನುಮಂತನ ಹೋಗಿ ಬಂಧನ ಮಾಡಿ ಕರ್ಕೊಂಡು ಬಾ ಲಂಕೆಗೆ ಅಂತ. ಆವಾಗ ಈ ಕಡೆ ಇಲ್ಲಿ ನೋಡಿ, ಇಂದ್ರಜಿತ್ ಬಂದು ಹನುಮಂತನನ್ನು ಬ್ರಹ್ಮಾಸ್ತ್ರವನ್ನು ಬಿಟ್ಟು ಬಂಧನ ಮಾಡ್ತಾನೆ. ಆದರೆ ಹನುಮಂತನಿಗೆ ಬ್ರಹ್ಮಾಸ್ತ್ರವನ್ನು ಬೀರಿಸುವ ಬಲ ಶಕ್ತಿ ಇರುತ್ತೆ. ಆದರೆ ಹನುಮಂತ ಏನು ಮಾಡ್ತಾರೆ, ಆ ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಡ್ತಾರೆ. ಗೌರವ ಕೊಟ್ಟು ಬಂಧನ ಆಗ್ತಾನೆ. ಬಂಧನ ಆಗಿ ಕರ್ಕೊಂಡು ಹೋಗ್ತಾರೆ ಲಂಕೆಗೆ. ಹನುಮಂತನಿಗೆ ಕೂತ್ಕೊಳ್ಳೋಕ್ಕೆ ಕುರ್ಚಿ ಕೊಡೋದು. ಅದಕ್ಕೋಸ್ಕರ ಹನುಮಂತ ತನ್ನ ಬಾಲದಿಂದನೇ ಆಸನವನ್ನಾಗಿ ಮಾಡಿ ಕೂತ್ಕೊಳ್ತಾನೆ. ಅವಾಗ ರಾವಣನಿಗೆ ಕೋಪ ಬಂದ್ಬಿಡುತ್ತೆ. ಸೊ ಕೋಪ ಬಂದ್ಬಿಟ್ಟು ಹನುಮಂತನ ಬಾಲಕ್ಕೆ ಬೆಂಕಿ ಇಡ್ಲಿಕ್ಕೆ ಹೇಳ್ತಾನೆ ರಾಕ್ಷಸನಿಗೆ.
ನೋಡಿ ಒಬ್ಬ ರಾಕ್ಷಸ ಬಂದು ಹನುಮಂತನ ಬಾಲಕ್ಕೆ ಬೆಂಕಿ ಇಡ್ತಾರೆ. ಬೆಂಕಿ ಇಟ್ಟಿದ ನಂತರ ಹನುಮಂತ ಹೋಗಿ ಲಂಕ ದಹನವನ್ನು ಮಾಡ್ತಾ ಇರೋಂಥದ್ದು. ಲಂಕ ದಹನ ಮಾಡಿದ ನಂತರ ಅಲ್ಲಿ ಮೇಲ್ಗಡೆ ನೋಡಿ ವನ ದಹನ ಮಾಡ್ತಾ ಇರೋದು. ವನ ಅಂದರೆ ಇಡೀ ಅರಣ್ಯವನ್ನು ನಾಶ ಮಾಡ್ತಾರೆ. ಇಲ್ಲಿ ರಾಜರ ತುಲಾಭಾರ ಇದೆ ಸರ್, ಕಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ರಾಜರ ಜನ್ಮದಿನ ಇರ್ತಾರೆ, ಬರ್ತಡೇ ದಿನ. ಸೊ ಅವರು ದೇವಸ್ಥಾನಕ್ಕೆ ಬಂದ್ಬಿಟ್ಟು ತುಲಾಭಾರವನ್ನು ಮಾಡಿಸ್ತಾ-ಇದ್ರು. ಸೊ ಒಂದು ಸೈಡಲ್ಲಿ ಅವ್ರು ಕೂತ್ಕೊಳ್ತಾ ಇದ್ರು, ಒಂದು ಸೈಡಲ್ಲಿ ವಜ್ರ ವೈಡೂರ್ಯ ಬಂಗಾರ ವೈಡೂರ್ಯದಲ್ಲಿ ತುಲಾಭಾರ ಮಾಡಿ ದಾನವನ್ನು ಮಾಡ್ತಾಯಿದ್ರು. ತುಲಾಭಾರ ದಾನ ಮಾಡ್ತಾ ಇದ್ರು, ಟೆಂಪಲ್ಗೆ ದಾನ ಮಾಡ್ತಾಯಿದ್ರು, ದೇವಸ್ಥಾನ ಕೊಡ್ತಾಯಿದ್ರು. ಹಾಗೆ ಇದು ರಾಮರಾಯನ ಏನು ಬಾಡಿ ಗಾರ್ಡ್ ಅಂತ ಕರಿತೀವಲ್ಲ, ಅವರು ಗಿಲಾನಿ ಬ್ರದರ್ಸ್ ಅಂತ. ಆತನ ಮೋಸ ಮಾಡಿಬಿಡ್ತಾರೆ. ಆ ರಾಮರಾಯ ಅವರಿಬ್ಬರನ್ನ ಮಕ್ಕಳಂತೆ ಸಾಕಿರ್ತಾನೆ, ಆದರೆ ಅವ್ರ ಕಡೆ ಸೇರ್ಕೊಂಡ್ಬಿಡ್ತಾನೆ. ಸೊ ನಮ್ಮ ಒಂದು ಎಲ್ಲ ಸಾಮ್ರಾಜ್ಯದಲ್ಲೂ ಆ ಥರ ಇರ್ತಾರೆ. ಸರ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೆ ರಾಜರ ತುಲಾಭಾರ, ಕಿಂಗ್ ಬ್ಯಾಲೆನ್ಸ್. ಅಲ್ಲಿ ಮೇಲ್ಗಡೆ ನೋಡಿ 3 ಹುಕ್ಸ್ ಇದೆ. ಡಿಸೈನ್ ಬಂದ್ಬಿಟ್ಟು ಗೋಪುರ ಶಿಖರ. ಇಲ್ಲಿ ಲೆಫ್ಟಲ್ಲಿ ನೋಡಿ ಕೃಷ್ಣದೇವರಾಯ, ಚಿನ್ನಾದೇವಿ, ತಿರುಮಲಾದೇವಿ ರಾಣಿಯರು. ಇನ್ನೊಬ್ರು ಮಾತ್ರ ಎಲ್ಲಿ ಇಲ್ಲ. ಕನ್ಸಿಡರ್ ಮಾಡೋಣ. ಇದೇನಿದು? ಇಲ್ಲಿ ನಮ್ಮ ಲೋಕಲ್ ಜನಗಳ ಒಂದು ನಂಬಿಕೆ ಕೋರಿಕೆ. ಏನು ಮಾಡ್ತಾರೆ ಇದು? ನಿನ್ನೆ ಜಾತ್ರೆ ಇತ್ತಲ್ಲ ಸರ್, ಗಿಡ ಇಟ್ಟರೆ ಈ ಥರ ಮನೆ ಕಟ್ಬೋದು, ಏನಾದರೂ ಕೋರಿಕೆ ಇರುತ್ತಾರೆ ಮನೆಯದು, ಕೆಲಸ ಸಿಗೋದ್ರಲ್ಲಾಗಲಿ ಅಥವಾ ಏನಾದರೂ ಮನೆ. ಇಲ್ಲಿಟ್ಟರೆ ನಂಬಿಕೆ ಲೋಕಲ್ನವ್ರಿಗೆ. ಆಯ್ತು ಸರ್, ಈ ಥರ ಮಾಡಿರ್ತಾರೆ. ಈ ಟ್ರೆಂಡ್ ಎಲ್ಲ ಕಡೆಗೂ ಬೆಳೆದ್ಬಿಟ್ಟಿದೆ. ಕಲ್ಗಳು ಕಟ್ಟೋದು, ಅಲ್ಲಿ ಕಲ್ ಮೇಲೆ ಕಲ್ ಮೇಲೆ ಕಟ್ಟೋದು, ಈ ಥರ ಮಾಡಿದ್ರೆ ನಾವು ಮನೆ ಕಟ್ಬೋದು ಅಂತ. ತುಲಾಭಾರ ಮಾಡಿದ ಪ್ಲೇಸ್ ಅಲ್ಲ. ಹಾಂ ಸರ್, ಅಲ್ಲಿ ನೋಡಿ ಸರ್ ಆಗಿನ ಕಾಲದಲ್ಲಿ ಕಲ್ಗಳನ್ನ ಯಾವ ಥರ ಕಟ್ ಮಾಡ್ತಾಯಿದ್ರು ಅಂತ. ಆಗಿನ ಕಾಲದಲ್ಲಿ ಮಷಿನ್ಸ್ ಇಲ್ಲಲ್ಲ. ಹೌದು. ಸೊ ಆ ಥರ ನ್ಯಾಚುರಲ್ ಆಗಿ ಸ್ಟೋನ್ಗಳನ್ನ ಕಟ್ ಮಾಡ್ತಾಯಿದ್ರು. ನೋಡಿ ಅದ್ರ ಮಧ್ಯದ ಬಂಡೆಯಲ್ಲಿ ಚಿಕ್ಕದಾಗಿ ಹೋಲ್ ಮಾಡ್ತಾರೆ. ಆ ಹೋಲ್ ಮಾಡಿ ಆ ಹೋಲಲ್ಲಿ ಮಧ್ಯದಲ್ಲಿ ಕಟ್ಟಿಗೆ ಬರುತ್ತಲ್ಲ, ಗಂಧದ ಕಟ್ಟಿಗೆ. ಹೌದು. ಆ ಗಂಧದ ಕಟ್ಟಿಗೆನ ಅಲ್ಲಿ ಒಳಗಡೆ ಇಡ್ತಾಯಿದ್ರು. ಆ ಒಳಗಡೆ ಇಟ್ಬಿಟ್ಟು ಉಪ್ಪು ನೀರು ಬರುತ್ತಲ್ಲ, ಉಪ್ಪು ನೀರನ್ನ 50 ಡಿಗ್ರಿ 60 ಡಿಗ್ರಿವರೆಗೆ ಬಿಸಿ ಮಾಡಿ ಟೆಂಪ್ರೇಚರ್ ಮಾಡಿಬಿಟ್ಟು ಆ ಕಂಟಿನ್ಯೂ ಆ ಮಧ್ಯದಲ್ಲಿ ಹೋಲಲ್ಲಿ ಹಾಕೋದ್ರಿಂದ ಸ್ಟೋನ್ ಎಕ್ಸ್ಟೆಂಡ್ ಆಗುತ್ತೆ ಸರ್, ಕ್ರ್ಯಾಕ್ ಆಗುತ್ತೆ ಅಂತ. ಅವಾಗಿನ ಟೆಕ್ನಾಲಜಿ. ಉಪ್ಪು ನೀರು ಕಾಯಿಸಿ ಹಾಕಿದರೆ ಉಬ್ಬುತ್ತಲ್ಲ, ಉಬ್ಬಿದಾಗ ಅದು ಎಕ್ಸ್ಪೆಂಡ್ ಆಗುತ್ತೆ. ಈ ಥರನ ಸ್ಟೋನ್ಗಳನ್ನ ಕಟ್ ಮಾಡ್ತಾಯಿದ್ರು ಬೇಸಿಗೆಗಾಲದಲ್ಲಿ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕೆತ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇಲೂರು ಹಳೆಬೀಡು ಹೋದರೆ ಸರ್ ಅದು ಸಾಫ್ಟ್ ಸ್ಟೋನ್, ನಾವು ಹೇಳಿದೆನಾ, ಪ್ರೈಮರಿ ಸ್ಕೂಲ್ ಅಂತ ನಾವು ಕರಿತೀವಿ ಸರ್, ಓಕೆನಾ. ಸೊ ಬಾದಾಮಿ ಹೋದರೆ ರೆಡ್ ಸ್ಯಾಂಡ್ ಸ್ಟೋನ್, ಅದಕ್ಕೆ ನಾವು ಹೈಸ್ಕೂಲ್ ಅಂತ ಕರಿತೀವಿ. ಬೇಲೂರು ಹಳೆಬೀಡು ಪ್ರೈಮರಿ ಸ್ಕೂಲು, ಅದು ಬ್ಲಾಕ್ ಬರುತ್ತೆ. ಸ್ಕೂಲ್ ಬಂದ್ಬಿಟ್ಟು ಬಾದಾಮಿ. ಹೌದು. ಡಿಗ್ರಿ ಬಂದ್ಬಿಟ್ಟು ವಿಜಯನಗರ. ಇಲ್ಲೆಲ್ಲ ಎಕ್ಸ್ಪರ್ಟ್ ಶಿಲ್ಪಿಗಳು. ಒಂದು ಸ್ವಲ್ಪ ಕಲ್ಲು ಕ್ರ್ಯಾಕ್ ಡ್ಯಾಮೇಜ್ ಆದರೆ ಇಡೀ ಕಾರ್ವಿಂಗ್ಗೆ ಡ್ಯಾಮೇಜ್ ಆಗಿದೆ. ಆ ಬಳಪದ ಕಲ್ಲನ್ನು ಯಾವ ಥರ ಬೇಕಾದ್ರೂ ಡಿಸೈನಲ್ಲಿ ಕೆತ್ತನೆ ಮಾಡ್ಬೋದು. ಹಾಗೆ ಅದು ತೆಗಿಬೇಕಾದ್ರೆ ಮಣ್ಣಲ್ಲಿ ತೆಗಿಬೇಕಾದ್ರೆ ಕಲ್ಲು ಭಾಳ ಮೃದು ಇರುತ್ತೆ. ಅದನ್ನ ಯಾವ ಥರ ಬೇಕಾದ್ರೂ ಅದನ್ನ ಡಿಸೈನ್ ನಾವು ಮಾಡ್ಬೋದು. ಆಮೇಲೆ ಒಂದು ಶಿಲ್ಪದಲ್ಲಿ ಮಾಡ್ತಾರಲ್ಲ ಯಾವುದೇ ಕಾರ್ವಿಂಗ್ಸು, ಅದು ಭಾಳ ಕಷ್ಟ. ಹೌದು. ಏನು ಸ್ವಲ್ಪ ಹೆಚ್ಚು ಕಮ್ಮಿ ಡಿಸೈನ್ ಆಯಿತು ಅಂದರೆ ಓಲ್ಡ್ ಡಿಸೈನೇ ಹೋಯ್ತು, ಮತ್ತೆ ಹೊಸ್ದಾಗಿ ಮಾಡೋಕ್ಕೆ ಟೈಮ್ ಬೇಕು. ಆಗಿನ ಕಾಲದ ಇಟ್ಟಿಗೆ ಬಂದ್ಬಿಟ್ಟು ದಪ್ಪ ಇರಲಿಲ್ಲ. ಆಗಿನ ಕಾಲದಲ್ಲಿ ಅಗಲ ಜಾಸ್ತಿ, ದಪ್ಪ ಕಡಿಮೆ. ಇವಾಗಿಂದ ಇಟ್ಟಿಗೆ ದಪ್ಪ ಜಾಸ್ತಿ, ಅಗಲ ಕಡಿಮೆ. ಹಾಗೆ ಮತ್ತೆ ಅಲ್ಲೇನು ಡಿಸೈನ್ಸ್ ಕಾಣ್ತಾ ಇದೆಯಲ್ಲ, ಆಗಿನ ಕಾಲದಲ್ಲಿ ಸಿಮೆಂಟ್ ಇರಲಿಲ್ಲ, ಕಲ್ಲಿನ ಥರ ಇದಾವಲ್ರಿ ಇಟ್ಟಿಗೆ. ಹಾಂ ಸರ್, ಅದೆಲ್ಲ ಬಂದ್ಬಿಟ್ಟು ಯಾವ ಥರ ಮಾಡಿದ್ದಾರೆ ಅಂದರೆ, ಆ ಗಾರೆ, ಈ ಸುಣ್ಣದ ಕಲ್ಲು, ಬೆಲ್ಲದ ಪಾನಕ, ಅಲೋವೆರಾ, ಉಸುಗು ಇದೆಲ್ಲ ಮಿಕ್ಸ್ ಮಾಡಿ ಅದನ್ನ ಮಾಡೋವಂಥದ್ದು. ಈಗ ಬರೀ ನೀರು ಮಿಕ್ಸ್ ಮಾಡ್ತಾರೆ. ಮತ್ತು ಇಲ್ಲಿ ಪಕ್ಕದಲ್ಲೇ ತುಂಗಭದ್ರಾ ನದಿ ಇದೆ. ಆ ತುಂಗಭದ್ರಾ ನದಿಯಲ್ಲಿ ಒಂದು ಮಂಟಪ ಇದೆ, ಪುರಂದರದಾಸರ ಮಂಟಪ ಅಂತ ಇದೆ. ಸೊ ಪುರಂದರದಾಸರು ನದಿಯ ಪಕ್ಕದಲ್ಲಿ ಆ ಮಂಟಪದಲ್ಲಿ ಕೂತ್ಕೊಂಡ್ಬಿಟ್ಟು ಕೀರ್ತನೆಯನ್ನು ಬರಿತಾಯಿದ್ರು. ಕೀರ್ತನೆ ಎಲ್ಲ ಬರೆದುಬಿಟ್ಟು ಆ ಮಂಟಪ ಇದೆಯಲ್ಲ, ವಿಠಲ ಟೆಂಪಲ್ ಒಳಗಡೆ ಭಜನಾ ಮಂಟಪ, ಅಲ್ಲಿ ಕೂತ್ಕೊಂಡು ವಿಠಲನಿಗೋಸ್ಕರ ಭಜನೆಯನ್ನು ಮಾಡ್ತಾಯಿದ್ರು. ಈಗಲೂ ಒಂದೊಂದು ಟೆಂಪಲ್ಗಳಲ್ಲಿ ನಡೆಯುತ್ತೆ, ತಿರುಪತಿಯಲ್ಲಿ ನಡೆಯುತ್ತೆ ಆ ಥರ ಭಜನೆ, ಆರಾಧನೆ ನಡೆಯುತ್ತೆ. ಆರಾಧನೆ ನಡೆಯುತ್ತೆ. ರೀಸೆಂಟ್ ಒಂದು ಎರಡು ವಾರದ ಮುಂದೆ ಬಂದಿದೆ. ಆಮೇಲೆ ಈ ಗುರುವಾಯೂರು ಕೃಷ್ಣ ಟೆಂಪಲಲ್ಲಿ ದೊಡ್ಡ ದೊಡ್ಡ ಸಿಂಗರ್ಸ್ ಎಲ್ಲ ಅಲ್ಲಿ ಭಜನೆ ಮಾಡ್ತಾರೆ. ಈಗ ನಾವೇನು ಹಿಂದೂಸ್ತಾನಿ ಸಂಗೀತ ಅಂತ ಇದೆಯಲ್ಲ, ಅದೆಲ್ಲ ಹಾಡುಗಳನ್ನ ಬರೆದಿರೋದೇ ನಮ್ಮ ಪುರಂದರದಾಸರು.
ಅವರು 7,72,000 ಕೀರ್ತನೆಯನ್ನು ಬರೆದಿದ್ದಾರೆ. 7,72,000. ಹಾಂ 365 ದಿವಸ ಒಂದು ವರ್ಷಕ್ಕೆ. ಹಾಂ ಸರ್. ಒಂದು ದಿನಕ್ಕೆ ಎಷ್ಟು ಬರಿಬೋದು? ಅಲ್ಲಿ ನದಿ ಪಕ್ಕದಲ್ಲಿ ಕೂತ್ಕೊಂಡು ಅಲ್ಲಿನ ಸೌಂದರ್ಯ ಪ್ರಕೃತಿ ನೋಡಿಕೊಂಡು ಅವರಿಗೆ ಅನಿಸಿದ್ದು ಬರಿತಾ ಇದ್ರು. ಅವಾಗ ಅವ್ರಿಗೆ ಚೆನ್ನಾಗಿರೋದು. ಯಾವುದೇ ಇದಾಗಲಿ ಡೆಡಿಕೇಟೆಡ್ ಆಗಿ ಅವ್ರ ಪ್ಯಾಷನಲ್ಲಿ ಹೋದರೆ ಹಾಂ ಸರ್. ಆ ಥರ ಸಾಧ್ಯ ಆಗುತ್ತೆ. ಒಂದು ಕಂಬದಲ್ಲಿ ಅವರ ಒಂದು ಮೂರ್ತಿ ಇದೆ. ಪುರಂದರದಾಸರು ಒಂದು ಕಂಬ ಇದೆ, ಒಂದು ಕಂಬದಲ್ಲಿ ಅವ್ರದ್ದೊಂದು ಕಾರ್ವಿಂಗ್ ಇದೆ. ಅವರು ಕೈಯಲ್ಲಿ ಜೋಳಿಗೆ ಎಲ್ಲ ಫೇಮಸ್ ಗುರುಗಳು ವಿಜಯನಗರದಲ್ಲಿ ಇದ್ರು. ಕೃಷ್ಣದೇವರನ ಟೈಮಲ್ಲಿ 8 ಜನ ಪಂಡಿತರಿದ್ರು, ಅಷ್ಟದಿಗ್ಗಜರು ಅಂತ ಕರಿತೀವಿ ನಾವು. ತೆನಾಲಿ ರಾಮ ಒಬ್ಬ, ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ಸೂರಣ್ಣ, ದುರ್ಜಟಿ, ತೆನಾಲಿ ರಾಮಕೃಷ್ಣ, ಈ ಥರ 8 ಕವಿಗಳು. ಕೃಷ್ಣದೇವರಾಯ ಒಬ್ಬ ರಾಜನೂ ಆಗಿದ್ದ, ಒಬ್ಬ ಕವಿನೂ ಆಗಿದ್ದ. ಅವನೇ ಒಬ್ಬ ಸ್ವತಃ ಕವಿ. 2 ಕಾವ್ಯಗಳನ್ನ ಬರೆದಿದ್ದಾರೆ, ಅಮುಕ್ತ ಮೌಲ್ಯ ಮತ್ತು ಮಧುರಾ ವಿಜಯ ಅಂತ. ಕಾಣ್ತಾ ಇದ್ದಾರೆ ಅದೇ ಮಂಟಪ, ಬನ್ನಿ, ಪುರಂದರದಾಸರ ಮಂಟಪ.